ಹಲೋ ಗೈಸ್, ಇಟ್ಸ್ ಮ್ಯಾಚ್ ನಂಬರ್ 42 ಆರ್ಸಿಬಿ ವರ್ಸಸ್ ಆರ್ಆರ್. ಇಂದು ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಈ ಒಂದು ಪಂದ್ಯ ನಡೀತಿದೆ. ಬಟ್ ಈ ಒಂದು ಪಂದ್ಯದ ಪ್ರಿಡಿಕ್ಷನ್ ಆಗಿದೆ. ಬಟ್ ಅಂದ್ರೆ ಯಾರು ಗೆಲ್ಲಬಹುದು, ಬಟ್ ಹೆಡ್ ಟು ಹೆಡ್ ರೆಕಾರ್ಡ್ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ. ಇನ್ನು ಮೊದಲಿಗೆ ಇವರು ಹೆಡ್ ಟು ಹೆಡ್ ರೆಕಾರ್ಡ್ ನೋಡಿದ್ರೆ ಅಂದ್ರೆ ಕಳೆದ 5 ಪಂದ್ಯದಲ್ಲಿ ಆರ್ಸಿಬಿ ವರ್ಸಸ್ ಆರ್ಆರ್ ನೋಡ್ತಾ ಹೋದ್ರೆ ಅಂದ್ರೆ ಕಳೆದ ಪಂದ್ಯದಲ್ಲಿ ಆರ್ಸಿಬಿ ಗ್ರೀನ್ ಜರ್ಸಿಯಲ್ಲಿ ಆರ್ಆರ್ ವಿರುದ್ಧ ಕಮಾಲ್ ಮಾಡಿ ಗೆದ್ದಿದ್ರು. ಬಟ್ ಅದೇ ತರ ಕಳೆದ 5 ಪಂದ್ಯಗಳಲ್ಲಿ ಆರ್ಸಿಬಿ 3 ಬಾರಿ ಗೆದ್ರೆ 2 ಬಾರಿ ರಾಜಸ್ಥಾನ ರಾಯಲ್ಸ್ ಇದೆ. ಬಟ್ ಕಳೆದ 5 ಬಾರಿ ರೆಕಾರ್ಡ್ ತಗೊಳ್ತು ಅಂದ್ರೆ ಇಲ್ಲಿ ನಮ್ಮ ಆರ್ಸಿಬಿ ಒಂದು ಪಂದ್ಯ ಜಾಸ್ತಿ ಇದೆ. ಬಟ್ ಅದೇ ತರ ಇಲ್ಲಿ ಬಿಗ್ ಲಾಸ್ ಏನಪ್ಪಾ ಅಂದ್ರೆ ಆರ್ಆರ್ ತಂಡಕ್ಕೆ ಸಂಜು ಸ್ಯಾಮ್ಸನ್ ಈ ಒಂದು ಪಂದ್ಯಕ್ಕೆ ಇರೋದಿಲ್ಲ. ಬಟ್ ಇದು ಆರ್ಸಿಬಿ ತಂಡಕ್ಕೆ ಗುಡ್ ನ್ಯೂಸ್ ಆದ್ರೆ ಆರ್ಆರ್ಗೆ ಬಿಗ್ ಲಾಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ಟೈಲಿಶ್ ಪ್ಲೇಯರ್ ಈಗ ಈ ಒಂದು ತಂಡಕ್ಕೆ ಇರೋದಿಲ್ಲ. ಕಳೆದ ಬಾರಿ ಆರ್ಸಿಬಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದು ಬಂದ್ರೆ ಇಲ್ಲಿ ಆರ್ಆರ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಸೋತು ಬರ್ತದೆ. ಬಟ್ ಆರ್ಆರ್ಗೆ ಈ ಬಾರಿ ಲಕ್ ಏನೂ ಇಲ್ಲ. ಅಂದ್ರೆ ಯಂಗ್ಸ್ಟರ್ ವೈಭವ್ ಸೂರ್ಯವಂಶಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಬಟ್ ಈಗ ಕಳೆದ ಪಂದ್ಯಗಳಲ್ಲಿ ಆರ್ಆರ್ ಸೋತು ಬಂದರೆ ಆರ್ಸಿಬಿ ಗೆದ್ದು ಬರ್ತದೆ. ಬಟ್ ಆರ್ಸಿಬಿ ಚಿನ್ನಸ್ವಾಮಿ ಅಂಗಳದಲ್ಲಿ ಇದೀಗ ಹ್ಯಾಟ್ರಿಕ್ ಸೋತಿದೆ. ಬಟ್ ಈ ಒಂದು ಪಂದ್ಯ ಗೆದ್ದು ಚಿನ್ನಸ್ವಾಮಿ ಅಂಗಳದಲ್ಲಿ ಇದೀಗ ಅಭಿಮಾನಿಗಳಿಗೆ ಒಂಥರ ಆಸೆ ಹುಟ್ಟಿಸುತ್ತಾ, ಬಟ್ ಸೋತು ಮತ್ತೆ ನಿರಾಸೆ ಅನುಭವಿಸುತ್ತಂತ ಕಾದ್ಬಿಡಬೇಕು. ಇದು ಏನಪ್ಪಾ ಸದ್ಯಕ್ಕೆ ಆರ್ಸಿಬಿ ತಂಡಕ್ಕೆ ಹೋಮ್ ಅಡ್ವಾಂಟೇಜ್ ಇಲ್ಲ. ಬಟ್ ಈ ಒಂದು ಪಂದ್ಯದಲ್ಲಿ ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ತೋದ್ರೆ ಒಟ್ಟಾರೆಯಾಗಿ ಆರ್ಸಿಬಿ 94 ಪಂದ್ಯಗಳನ್ನ ನಮ್ಮ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಆಡಿದೆ. ಮೊದಲಿಗೆ ಬ್ಯಾಟ್ ಮಾಡಿ ಆರ್ಸಿಬಿ 43 ಸರಿ ಗೆದ್ರೆ 46 ಪಂದ್ಯ ಸೋತಿದೆ. ಬಟ್ ಒಂದು ಪಂದ್ಯ ಇಲ್ಲಿ ಟೈ ಆದ್ರೆ 4 ಪಂದ್ಯ ನೋ ರಿಸಲ್ಟ್. ಹೀಗಾಗಿ ಆರ್ಸಿಬಿ ಮೊದಲು ಬ್ಯಾಟ್ ಮಾಡಿ 27 ಪಂದ್ಯ ಗೆದ್ರೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿ ಚೇಸಿಂಗ್ ಮಾಡಿ 21 ಪಂದ್ಯ ಗೆದ್ದಿದೆ. ಬಟ್ ಹೈಯರ್ ಸ್ಕೋರ್ ಆರ್ಸಿಬಿ ಹೊಡೆದಿದ್ದು 263. ಬಟ್ ಲೋಯರ್ ಸ್ಕೋರ್ ಕೂಡ ಇಲ್ಲಿ 62 ಮಾತ್ರ. ಬಟ್ ಈ ಒಂದು ಪಂದ್ಯದಲ್ಲಿ ಆರ್ಆರ್ ನೋಡ್ತಾ ಹೋದ್ರೆ ಆರ್ಆರ್ ಒಟ್ಟಾರೆಯಾಗಿ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ 9 ಪಂದ್ಯ ಆಡಿ 4 ಗೆದ್ದು 3 ಸೋತಿದೆ. ಬಟ್ ಯಾವುದೇ ರಿಸಲ್ಟ್ 2 ಬಾರಿ ಇಲ್ಲ. ಬಟ್ ಆರ್ಆರ್ ಫಸ್ಟ್ ಬ್ಯಾಟಿಂಗ್ ಆಡಿ 2 ಗೆದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡಿ 2 ಗೆದ್ದಿದ್ದಾರೆ. ಆರ್ಆರ್ ಹೈಯರ್ ಸ್ಕೋರ್ 217 ಆದ್ರೆ ಲೋಯರ್ ಸ್ಕೋರ್ 92. ಬಟ್ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಐಪಿಎಲ್ ರೆಕಾರ್ಡ್ ನೋಡ್ತಾ ಹೋದ್ರೆ ಇಲ್ಲಿ ಒಟ್ಟಾರೆಯಾಗಿ 98 ಪಂದ್ಯಗಳು ಈ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದಿದೆ. ಬ್ಯಾಟಿಂಗ್ ಫಸ್ಟ್ ತಂಡ 41 ಬಾರಿ ಗೆದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ದು ಚೇಸಿಂಗ್ 53 ಗೆದ್ದಿದೆ. ಬಟ್ ನೋ ರಿಸಲ್ಟ್ 4. ಇನ್ನು ಈ ಒಂದು ಪಂದ್ಯ ಏನಪ್ಪಾ ಅಂದ್ರೆ ಇಲ್ಲಿ ಟಾಸ್ ಕೂಡ ಗೆದ್ದ ತಂಡ ಚೇಸಿಂಗ್ ಮಾಡುವ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಬಟ್ ಆರ್ಸಿಬಿ 3-3 ಟಾಸ್ ಸೋತಿದ್ರಿಂದ ಈ ಒಂದು ಪಂದ್ಯ ಗೆಲ್ಲಕ್ಕಾಗಿಲ್ಲ. ಬಟ್ ಈ ಒಂದು ಪಂದ್ಯ ಗೆದ್ದು ಆರ್ಸಿಬಿ ಏನಪ್ಪಾ ಅಂದ್ರೆ ಅಭಿಮಾನಿಗಳಿಗೆ ಒಂಥರ ಕ್ರೇಜ್ ಹುಟ್ಟಿಸಲೇಬೇಕು. ಯಾಕಂದ್ರೆ ಇವತ್ತು ಗೆದ್ದೇ ಗೆಲ್ತಾರಂತ ನಾವು ಅನ್ಕೊಂಡ್ವಿ. ಬಟ್ ಪ್ಲೇಯರ್ ಟು ವಾಚ್ ಔಟ್ ಈ ಒಂದು ಪಂದ್ಯಕ್ಕೆ ನೋಡ್ತಾ ಹೋದ್ರೆ ಇಲ್ಲಿ ಮೊದಲಿಗೆ ದೇವದತ್ ಪಡಿಕ್ಕಲ್, ಪಿಲ್ ಸಾಲ್ಟ್, ಇನ್ನು ಆರ್ಸಿಬಿ ತಂಡಕ್ಕೆ ರಜತ್ ಪಟ್ಟದಾರ್, ಭುವನೇಶ್ವರ್ ಕುಮಾರ್, ಇನ್ನು ವಿರಾಟ್ ಕೊಹ್ಲಿ ಇವತ್ತಿನ ಪಂದ್ಯಕ್ಕೆ ಏನಪ್ಪಾ ಅಂದ್ರೆ ಇವರು ಹೀರೋ ಆಗುವ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಬಟ್ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ನೋಡಿದರೆ ರಿಯಾನ್ ಪರಾಗ್, ವೈಭವ್ ಸೂರ್ಯವಂಶಿ, ಯಶಸ್ವಿ ಜೈಸ್ವಾಲ್, ಸಂದೀಪ್ ಶರ್ಮಾ ಈ 4 ಜನ ಆಟಗಾರರು ಆರ್ಆರ್ ತಂಡಕ್ಕೆ ಒಂಥರ ಕೊಡುಗೆ ನೀಡಬಹುದು. ಬಟ್ ಇದು ಏನಪ್ಪಾ ಅಂದ್ರೆ ವಿಡಿಯೋ. ಬಟ್ ಈ ಒಂದು ವಿಡಿಯೋಗೆ ಆರ್ಸಿಬಿ ಪ್ಲೇಯಿಂಗ್ ಕೆಲವು ನೋಡ್ತಾ ಹೋದ್ರೆ ಬಟ್ ನನಗೆ ಅನ್ಸುತ್ತೆ ಈ ಒಂದು ಪ್ಲೇಯಿಂಗ್ ಕೆಲವು ಸೇಮ್ ಆಡಿಸಬಹುದು. ರೊಮಾರಿಯೋ ಸಫರ್ಡ್ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಡುವ ಸಾಧ್ಯತೆ ಕೂಡ ಹೆಚ್ಚಿದೆ. ಕಳೆದ ಬಾರಿ ಅದ್ಭುತ ಪರ್ಫಾರ್ಮೆನ್ಸ್ ಅವರು ಬಾಲಿಂಗ್ ಅಲ್ಲಿ ಕೊಟ್ಟರು. ಬಟ್ ಬ್ಯಾಟಿಂಗ್ ಅಲ್ಲಿ ಅವರಿಗೆ ಆಡೋಕೆ ಅವಕಾಶನೇ ಸಿಗಲಿಲ್ಲ. ಬಟ್ ಹೀಗಾಗಿ ರೊಮಾರಿಯೋ ಸಫರ್ಡ್ಗೆ ಮತ್ತೊಂದು ಅವಕಾಶ ಕೊಟ್ಟು ದೇವದತ್ ಪಡಿಕ್ಕಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರಬಹುದು. ಏನಂತೆ ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ, ರಜತ್ ಪಟ್ಟದಾರ್ ಈ ತಂಡದಲ್ಲಿ ಸ್ಥಾನ ಪಡೆದರೆ ಬಾಲಿಂಗ್ ವಿಭಾಗದಲ್ಲಿ ಭುವನೇಶ್ವರ್, ಯಶ್ ದಯಾಳ್ ಮತ್ತು ಜಾಶ್ ಹಜಲ್ವುಡ್ ಅಸ್ತ್ರ. ಬಟ್ ಆರ್ಸಿಬಿ ಏನಪ್ಪಾ ಅಂದ್ರೆ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಬಾಲಿಂಗ್ ಯಾಕೋ ವರ್ಸ್ಟ್ ಮಾಡ್ತಿದ್ದಾರೆ. ಬಟ್ ಅದೇ ತರ ಇಲ್ಲಿ ಅವೇ ತೆಗೆದುಕೊಂಡಾಗ ಚೆನ್ನಾಗಿ ಮಾಡಿದ್ರು. ಕಳೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಡೆತ್ ಓವರ್ ನಲ್ಲಿ ಜಾಶ್ ಹಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಬಾಲಿಂಗ್ ಅಂತರೂ ಮಾರಕ ದಾಳಿ ಅಂತ ಹೇಳ್ಬೋದು. ಹೀಗಾಗಿ ಪಂಜಾಬ್ ಕಿಂಗ್ಸ್ ಅಲ್ಲಿ ಸೋಲಿಗೆ ನಮ್ಮ ಭುವಿ ಮತ್ತು ಹಜಲ್ವುಡ್ ಕಾರಣ ತಪ್ಪಿಲ್ಲ. ಈ ಒಂದು ಪಂದ್ಯಕ್ಕೆ ಯಾವ ತರ ಬಾಲಿಂಗ್ ತೆಗೆದುಕೊಂಡು ಬರ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ಚಿನ್ನಸ್ವಾಮಿ ಅಂಗಳದಲ್ಲಿ ಮೊದಲನೇ ತರ ಇಲ್ಲ, ಜಾಸ್ತಿ ಬೌನ್ಸ್ ಕೂಡ ಇಲ್ಲಿ ನೀವು ಕಾಣಬಹುದು. ಹೀಗಾಗಿ ಈ ಒಂದು ಪಿಚ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಜಾಸ್ತಿ ಬೌನ್ಸ್ ಇರೋ ಪಿಚ್ ಇದಾಗಿದೆ. ಬಟ್ ಇಲ್ಲಿ ಚೇಸಿಂಗ್ ಟಾಸ್ ಯಾರು ಗೆಲ್ತಾರೆ ಅವರು ಇದೀಗ ಮೊದಲು ನಾವು ಬಾಲಿಂಗ್ ಮಾಡ್ತೀವಿ ಅಂತ ನೇರವಾಗಿ ಬಾಲಿಂಗ್ ತೆಗೆದುಕೊಳ್ತಾರೆ. ಇದು ಏನಪ್ಪಾ ಅಂದ್ರೆ ಇವತ್ತಿನ ಪ್ರಿಡಿಕ್ಷನ್. ನನ್ನ ಪ್ರಕಾರ ಆರ್ಸಿಬಿ ಇವತ್ತು ಗೆಲ್ಲುವ ಸಾಧ್ಯತೆ ಕೂಡ ಜಾಸ್ತಿ ಇದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.